ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಪರೀಕ್ಷೆಯಲ್ಲಿ ಬಂದಿರುವಂತಹ 36ನೇ ಪ್ರಶ್ನೆ, ಅದರಲ್ಲಿ ಆಲ್ರೆಡಿ ಒಂದು ಪ್ರಶ್ನೆಯನ್ನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಇನ್ನೊಂದು ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದು, ಆ ಪ್ರಶ್ನೆಯನ್ನು ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಕೊಟ್ಟಿರುವಂಥ ಪ್ರಶ್ನೆ ಯಾವ ರೀತಿ ಇತ್ತಪ್ಪ ಅಂತ ಕೇಳಿದ್ರೆ, ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ ಮತ್ತು 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಈ ಶ್ರೇಣಿಯಲ್ಲಿ 30 ಪದಗಳಿದ್ದರೆ ಶ್ರೇಣಿಯ ಕೊನೆಯ 3 ಪದಗಳನ್ನು ಕಂಡುಹಿಡಿಯಿರಿ. ಫಸ್ಟು ಕ್ವೆಶನ್ ನೋಡಿದ ತಕ್ಷಣ ನೀವು ಏನನ್ನು ಕಂಡು ಹಿಡಿಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಓಕೆನಾ? ಸಮಾಂತರ ಶ್ರೇಣಿ ಪಾಠದ ಕ್ವೆಶನಲ್ಲಿ ಮಾತ್ರ ಇದನ್ನು ಡೆಫಿನೆಟಾಗಿ ಈ ಪ್ರೊಸೆಸನ್ನು ನೀವು ಅಪ್ಲೈ ಮಾಡಲೇಬೇಕು. ಏನನ್ನು ಕಂಡುಹಿಡಬೇಕು? ಶ್ರೇಣಿಯ ಕೊನೆಯ 3 ಪದಗಳು. ಶ್ರೇಣಿಯಲ್ಲಿ 30 ಪದಗಳಿದ್ದಾವೆ. ಕೊನೆಯ 3 ಪದಗಳು ಯಾವ್ಯಾವ್ದು ಬರುತ್ತಪ್ಪ? ಎ 30, ಮತ್ತೊಂದು ಎ 29, ಎ 29, ಎ 28. ಇದು 3 ಅಲ್ವಾ ಕೊನೆಯ 3 ಪದಗಳು? ಹಾಂ. ಎ 30 ಯಾವ ರೀತಿ ಬರಿಬೋದು? ಎ ಪ್ಲಸ್ 29 ಡಿ ಅಂತೇಳಿ ಬರಿಬೋದು. ಸಾಮಾನ್ಯ ರೂಪ ಅಲ್ವಾ? ಎ ಪ್ಲಸ್ 29, ಎ 29 ಏನಂತ ಬರಿಬೋದು? 28 ಡಿ. 28 ಏನಂತ ಬರಿಬೋದು? ಎ ಪ್ಲಸ್ 27 ಡಿ. ಹಾಗಾದರೆ ಇದು 3 ಕಂಡುಹಿಡಬೇಕು ಅಂದರೆ ನಮಗೇನು ಬೇಕಪ್ಪ? ಎ ಬೇಕು, ಡಿ ಬೇಕು. ಅಷ್ಟು ಸಿಕ್ಕಿದ್ರೆ ಸಾಕು. ನಾವೇನು ಮಾಡ್ಬೋದು? ಕೊನೆಯ 3 ಪದಗಳನ್ನು ಕಂಡುಹಿಡಿಬೋದು. ಸರಿ, ಆ ಎ ಮತ್ತು ಡಿಯನ್ನು ಯಾವ ರೀತಿ ಕಂಡುಹಿಡಿಯೋದು? ಇದು ಲಾಸ್ಟ್ ಕೊಡೋಕ್ಕಿಂತ ಮುಂಚೆ 2 ಸೆಂಟೆನ್ಸ್ ಕೊಟ್ಟಿದ್ದಾರಲ್ವಾ? ಆ ಸೆಂಟೆನ್ಸಿನ ಪ್ರಕಾರ ಏನು ಮಾಡಬೇಕು? ಅದನ್ನು ಕಂಡುಹಿಡಿಬೇಕು. ಸರಿ, ಸೆಂಟೆನ್ಸ್ ಏನಂತ ಕೊಟ್ಟಿದ್ದಾರೆ ನೋಡೋಣ. ಒಂದು ಸಮಾಂತರ ಶ್ರೇಣಿಯ 7ನೇ ಪದವು, 7ನೇ ಪದ ಅಂತಂದರೆ ಎ 7, 7 ಪದಗಳ ಮೊತ್ತ ಅಂದರೆ S7 ಅಂಥೇಳಿ ಬರುತ್ತೆ. ಮೊತ್ತ ಬೇರೆ, ಪದ ಬೇರೆ, ಅರ್ಥ ಮಾಡಿಕೊಟ್ರಿ. ಓಕೆ, 7ನೇ ಪದವು, 7ನೇ ಪದ ಅಂದ್ರೇನು? ಎ 7. ಓಕೆನಾ? 7 ಪದಗಳ ಮೊತ್ತ ಅಂದರೆ S7 ಅಂಥೇಳಿ ಬರುತ್ತೆ. 7ನೇ ಪದವು ಅದರ 2ನೇ ಪದದ, 7ನೇ ಪದ ಏನಿದೆಯಲ್ಲ ಅದು ಅದರ 2ನೇ ಪದದ 4ರಷ್ಟಿದೆ. 2ನೇ ಪದದ 4ರಷ್ಟು. ರಷ್ಟು ಅಂತ ಬಂದ ತಕ್ಷಣ ನೀವೇನು ಅನ್ಕೋಬೇಕು? ಗುಣಾಕಾರ ಬಂದಿದೆ ಅಂಥೇಳಿ ಅನ್ಕೋಬೇಕು. 4ರಷ್ಟಿದೆ ಅಂದರೆ 4 ಎ 2 ಅಂಥೇಳಿ ಬರೆದ್ಬಿಡ್ಬೇಕು. 4 ಮತ್ತು ಅದ್ರ 2 ಸಂಖ್ಯೆ ಮಧ್ಯೆ ಗುಣಾಕಾರ ಚಿಹ್ನೆ ಇದೆ ಅಂಥೇಳಿ. ಓಕೆನಾ? ಇದಾದ ಮೇಲೆ ಇದನ್ನು ಬಿಡಿಸೋಣ. ಬರ್ರಿ. ಎ 7 ಏನಂತ ಬರಿಬಹುದು? ಎ ಪ್ಲಸ್ 6 ಡಿ ಅಂಥೇಳಿ ಒಂದು ಕಮ್ಮಿ ಬರಿಬೇಕಿಲ್ಲ. ಹಾಂ, ಎ ಪ್ಲಸ್ 7 ಇದೆಯಲ್ಲ 6 ಡಿ ಅಂತ ಬರೆದ್ರಾಯ್ತು. 4 ಎ 2, ಎ 2 ಅಂದರೆ ಏನಂತ ಬರಿಬೋದು? ಎ ಪ್ಲಸ್ ಡಿ ಅಂಥೇಳಿ. ಒಂದು ಕಮ್ಮಿ ಅಂದೆ ಅಲ್ವಾ? ಹಾಂ, 2 ಇದೆ, 1 ಎಲ್ಲಿದೆಯಪ್ಪ? ಏನೂ ಬರೀಲಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಎ ಪ್ಲಸ್ 6 ಡಿ ಈಕ್ವಲ್ ಟು, ಇಲ್ಲಿಂದ ಇಲ್ಲೊಂದು ಸಲ ಗುಣಿಸ್ರಿ, ಇಲ್ಲಿಂದ ಇಲ್ಲೊಂದು ಸಲ ಗುಣಿಸ್ರಿ. 4 ಎ ಪ್ಲಸ್ 4 ಗುಣಿಸು ಡಿ, 4 ಡಿ ಅಂತ ಹೇಳಾಗುತ್ತೆ. ಓಕೆನಾ? ಹಾಂ, ಇಲ್ಲಿ ಎನ ಒಂದು ಕಡೆ, ಡಿನ ಒಂದು ಕಡೆ ಮಾಡ್ತೀನಿ. ಇಲ್ಲಿ 6 ಡಿನ ಇಲ್ಲೇ ಇಡ್ತೀನಿ. ಈ ಪ್ಲಸ್ 4 ಡಿನ ಈ ಕಡೆ ತೊಗೊಬಂದಾಗ ಮೈನಸ್ 4 ಡಿ ಅಂತ ಹೇಳಾಯಿತು. ಈ 4 ಎನ ಇದೇ ಕಡೆ ಇಡ್ತೀನಿ. ಈ ಪ್ಲಸ್ ಎನ ಆ ಕಡೆ ತೊಗೊಂಡೋದಾಗ ಮೈನಸ್ ಎ ಅಂತ ಹೇಳಾಯಿತು. ಓಕೆನಾ? ಅಲ್ಲಿ ಚಿಹ್ನೆ ಚೇಂಜ್ ಬರುತ್ತೆ ಅಂಥೇಳಿ ಈ ಥರ ಮಾಡಿರೋದು. 6 ಡಿ ಮೈನಸ್ 4 ಡಿ ಎಷ್ಟಾಯಿತು ಹೇಳ್ರಿ? 2 ಡಿ ಈಕ್ವಲ್ ಟು 4 ಎ ಮೈನಸ್ ಎ 3 ಎ ಅಂಥೇಳಿ ಬಂತು. ಈಗ ನಾನು ಡಿಯನ್ನು ಇಲ್ಲೇ ಇಡ್ತೀನಿ. 3 ಎ ಭಾಗಿಸು, ಈ ಡಿ 2 ಈ ಕಡೆ ಬಂದಾಗ ಏನಾಗುತ್ತೆ? ಭಾಗಿಸು 2 ಆಗುತ್ತೆ. ಹಾಗಾದರೆ ಡಿ ಬೆಲೆ ಏನು ಬಂತು? 3 ಎ ಭಾಗಿಸು 2. ಈ ಕ್ವೆಶನನ್ನು ನೀವು ವರ್ಜಿಸುವ ವಿಧಾನದಿಂದನೂ ಬಿಡಿಸ್ಬೋದು. ಬಟ್ ಪ್ರತಿ ಸಲ ವರ್ಜಿಸುವ ವಿಧಾನ ಬೇಡ, ಈ ವಿಧಾನ ತಿಳ್ಕೊಂಡಿರಲಿ ಅಂಥೇಳಿ ಈ ವಿಧಾನದಲ್ಲಿ ಬಿಡಿಸ್ತಾ ಇರೋದು ನಾನು. ಓಕೆನಾ? ಹಾಂ, ಇನ್ನು ನೆಕ್ಸ್ಟ್ ಯಾವುದಿದೆ ಅಂತ, 2ನೇ ಸೆಂಟೆನ್ಸ್ ಏನು ಕೊಟ್ಟಿದ್ರು? 1ನೇ ಸೆಂಟೆನ್ಸು 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ. ಇದನ್ನು ಬಿಡಿಸಾಯಿತು. ಈಗ ನೆಕ್ಸ್ಟು 12ನೇ ಪದವು, 12ನೇ ಪದ ಅಂದರೆ ಎ 12. ಈ 12ನೇ ಪದ ಏನಿದೆಯಲ್ಲ, 4ನೇ ಪದವು 3ರಷ್ಟಕ್ಕಿಂತ, ರಷ್ಟು ಅಂತ ಬಂದ್ಕೂಳೆ 3 ಗುಣಾಕಾರ, 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ, 2 ಹೆಚ್ಚಾಗಿದೆ ಅಂಥೇಳಿ ಬರ್ತೀವಿ. ಇದನ್ನು ಬಿಡಿಸೋಣ. ಎ ಪ್ಲಸ್ 11 ಡಿ ಈಕ್ವಲ್ ಟು 3. ಎ 4 ಅಂದರೆ ಏನು ಬರಿಬೋದು? ಎ ಪ್ಲಸ್ 3 ಡಿ ಪ್ಲಸ್ 2 ಅಂಥೇಳಿ ಬರ್ತದೆ. ಈಗ ನೆಕ್ಸ್ಟು ಎ ಪ್ಲಸ್ 11 ಡಿ ಈಕ್ವಲ್ ಟು 3 ಗುಣಿಸು ಏನಾಗುತ್ತೆ? 3 ಎ ಪ್ಲಸ್ 3 3 9 ಡಿ ಪ್ಲಸ್ 2 ಅಂಥೇಳಿ ಬಂತು. ಈಗೇನು ಮಾಡ್ತೀನಿ? 11 ಡಿ ಇಲ್ಲೇ ಇಡ್ತೀನಿ. ಈ ಪ್ಲಸ್ 9 ಡಿ ತಗೊಂಡ ಮೈನಸ್ 9 ಡಿ ಆಯಿತು. 3 ಎ ಇಲ್ಲೇ ಇರಲಿ. ಈ ಪ್ಲಸ್ ಎ ಈ ಕಡೆ ಬಂದಾಗ ಮೈನಸ್ ಎ ಪ್ಲಸ್ 2 ಅಂತ ಉಳಿತು. 11 ಡಿ ಎದಲ್ಲಿ 9 ಡಿ ಕಳೆದ್ರೆ ಎಷ್ಟು ಡಿ? 2 ಡಿ ಅಂತ ಹೇಳಿ ಬಂತು. ಈಕ್ವಲ್ ಟು 3 ಎದಲ್ಲಿ 1 ಎ ಕಳೆದ್ರೆ
2a ಪ್ಲಸ್ 2 ಅಂತ ಹೇಳಿ ಬಂತು. ಈಗ ಏನು ಮಾಡ್ತೀನಿ ಅಂತ ಕೇಳಿದ್ರೆ ಇಲ್ಲಿ ಡಿ ಬೆಲೆ ಬಂದಿದೆಯಲ್ಲ, ಈ ಡಿ ಬೆಲೆಯನ್ನು ಈ ಇದರಲ್ಲಿ ಅಪ್ಲೈ ಮಾಡ್ತೀನಿ. ಓಕೆ, ಏನಾಗುತ್ತೆ ನೋಡಿರಿ, 2 ಇಂಟು 3a ಭಾಗಿಸು 2 ಈಕ್ವಲ್ ಟು 2a ಪ್ಲಸ್ 2 ಅಂತ ಹೇಳಿ ಬಂತು. ಓಕೆ, ಹಾಂ. ಆಮೇಲೆ ಈ ಎರಡು ಕ್ಯಾನ್ಸಲ್ ಆಯಿತು. ಸೊ 3a ಇಲ್ಲೇ ಇರಲಿ, 2a ಪ್ಲಸ್ 2 ಇಲ್ಲಿ ಬಂತು. ಈ ಎಯನ್ನು ಈ ಕಡೆ ತೊಗೊಬರ್ತೀನಿ. 3a ಪ್ಲಸ್ 2a ಇದೆ, ಮೈನಸ್ 2a ಈಕ್ವಲ್ ಟು 2 ಅಂತ ಹೇಳಾಯಿತು. 3aದಲ್ಲಿ 2a ಕಳೆದ್ರೆ a ಅಲ್ವಾ, ಹಾಗಾದರೆ a ಬೆಲೆ ಎಷ್ಟು ಬಂತು, 2 ಅಂತ ಹೇಳಿ ಬಂತು. ಇಲ್ಲಿ ಅಪ್ಲೈ ಮಾಡಿದ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಏನಿಲ್ಲ, ಈ ಡಿ ಬಂದಿತ್ತಲ್ಲ, ಇಲ್ಲಿ 2 ಇದೆ, ಇಲ್ಲಿ 2 ಬರುತ್ತೆ. ಈ ಡಿ ಜಾಗದಲ್ಲಿ 3a ಭಾಗಿಸು 2 ಅಂತ ಬರೆದ್ಬಿಟ್ಟೆ ಅಷ್ಟೇ. 3a ಭಾಗಿಸು 2 ಈಕ್ವಲ್ ಟು 2a ಹಾಗೆ ಇದೆ, ಪ್ಲಸ್ ಹಾಗೆ ಇದೆ, 2 ಹಾಗೆ ಇದೆ. ಇಲ್ಲಿ 2 ಕ್ಯಾನ್ಸಲ್ ಆಯಿತು, 2 ಕ್ಯಾನ್ಸಲ್ ಆಯಿತು. ಓಕೆ, ಇಲ್ಲೇನು ಉಳಿತು, 3a ಈಕ್ವಲ್ ಟು 2a ಪ್ಲಸ್ 2 ಅಂತ ಹೇಳಿ ಬಂತು. ಓಕೆ, ಈ 2a ಆ ಕಡೆ ತೊಗೊಂಡೋದೆ ಮೈನಸಲ್ಲಿ ಬಂತು. 3aದಲ್ಲಿ 2a ಕಳೆದ್ರೆ a ಬಂತು. ಓಕೆನಾ, a ಪ್ಲಸ್ 2. ಈಗ ಏನನ್ನ ಕಂಡು ಹಿಡಿಬೇಕಿತ್ತು ಹೇಳ್ರಿ ನಾವು, a 30, a 29, a 28. ಓಕೆನಾ, ಸರಿ. ಫಸ್ಟ್ ಕಂಡು ಹಿಡಿಯೋಣ. ಕೊನೆಯ 3 ಪದಗಳು ಅಂದ್ರಲ್ಲ, a ಪ್ಲಸ್ 27 ಡಿ ಅಂದರೆ a 28 ಕಂಡು ಹಿಡಿತಾ ಇದ್ದೀವಿ ಈಗ. ಹಾಂ, a ಬೆಲೆ ಎಷ್ಟಿದೆ, 2 ಪ್ಲಸ್ ಇಲ್ಲೇ ಇದೆ ನೋಡಿ, ಸಾರಿ ಡಿ ಬೆಲೆ ಕಂಡು ಹಿಡಿಲಿಲ್ವಲ್ವಾ, ಅದನ್ನು ಕಂಡು ಹಿಡ್ಕೊಳ್ಳೋಣ ಫಸ್ಟ್. ಓಕೆನಾ, ಹಾಂ, ಡಿ ಈಕ್ವಲ್ ಟು 3a ಭಾಗಿಸು 2. ಡಿ ಈಕ್ವಲ್ ಟು ಏನಾಗುತ್ತೆ, 3. ಎ ಜಾಗದಲ್ಲಿ ಏನು ಹಾಕಬೇಕು, 2 ಭಾಗಿಸು 2 ಕ್ಯಾನ್ಸಲ್ ಆಯ್ತಲ್ವಾ, ಹಾಗಾದರೆ ಡಿ ಬೆಲೆ ಎಷ್ಟು ಬಂತು, 3 ಅಂತ ಹೇಳಿ ಬಂತು. ಡಿ ಬೆಲೆ ಎಷ್ಟು ಬಂತು, 3. ಸಾರಿ, ಇದನ್ನು ಕಂಡು ಹಿಡಿಯಲಿಲ್ಲಾಗಿತ್ತು. ಇದನ್ನು ಎ ಬೆಲೆ ಸಿಕ್ಕಿತ್ತು, ಈ ಎ ಬೆಲೆಯನ್ನು ಈ ಡಿ ಬೆಲೆಯಲ್ಲಿ ಹಾಕಿದ್ರೆ ಆಯಿತು, ಉತ್ತರ ಸಿಗುತ್ತೆ. ಓಕೆ, ಹಾಂ, ಎ ಬೆಲೆ ಎಷ್ಟಂತೂ 2, 27 ಡಿ ಬೆಲೆ ಎಷ್ಟು, 3 ಈಕ್ವಲ್ ಟು 2 ಪ್ಲಸ್ 27 3 ಬರಲಿಲ್ಲ ಅಂದರೆ ಗುಣಾಕಾರ ಮಾಡ್ಕೊಳ್ಳಿ. 27 ಗುಣಿಸಿ 3, 7 3 21, 3 2 6, 6 ಪ್ಲಸ್ 2 8. ವಾಟ್ ಇಸ್ ಆನ್ಸರ್ ಏನು ಬಂತು, 81. 81 ಪ್ಲಸ್ 2 83 ಅಂತ ಹೇಳಿ ಬಂತು. ಓಕೆನಾ, ಹಾಂ, ನೆಕ್ಸ್ಟ್ a 28 ಕಂಡು ಹಿಡಿದ್ವಿ, a 29. a 29 ಸಾಮಾನ್ಯ ರೂಪ ಏನು, a ಪ್ಲಸ್ 28 ಡಿ. ಎ ಜಾಗದಲ್ಲಿ ಏನು ಬರೀತೀರಿ, 2 ಪ್ಲಸ್ 28 ಡಿ ಜಾಗದಲ್ಲಿ ಎಷ್ಟು, 3. 2 ಪ್ಲಸ್ 28 ಮತ್ತು 3 ಗುಣಾಕಾರ ಮಾಡ್ಕೊಳ್ಳಿ. 28 8 3 24, 3 2 6, 6 ಪ್ಲಸ್ 2 8. ಆನ್ಸರ್ ಏನು ಬಂತು, 84. 84 ಪ್ಲಸ್ 2 ಏನು, 84 ಪ್ಲಸ್ 2 86 ಅಂಥೇಳಿ ಬಂತು. ಈಗ ಮತ್ತೊಂದು ಏನು ಕಂಡು ಹಿಡಿಬೇಕು, a 30. a 30 ಸಾಮಾನ್ಯ ರೂಪ a ಪ್ಲಸ್ 29 ಡಿ. ಎ ಬೆಲೆ ಎಷ್ಟು, 2 ಪ್ಲಸ್ 29 ಡಿ ಬೆಲೆ 3. 2 ಪ್ಲಸ್ 29 3 29 ಗುಣಿಸು 3, 9 3 27, 3 2 6, 6 ಪ್ಲಸ್ 2 8. ಆನ್ಸರ್ ಏನು ಬಂತು, 87. 87 ಪ್ಲಸ್ 2 89. ಹಾಗಾದರೆ ಕೊನೆಯ 3 ಪದಗಳು, ಈಕ್ವಲ್ ಟು 83, 86, 89 ಅಂತ ಹೇಳಿ ಬಂತು. ಸರಿನಾ, ಇದಿಷ್ಟನ್ನು ಕಂಡು ಹಿಡಿದ್ರೆ ಈ ಲೆಕ್ಕ ಮುಗಿದ ಹಾಗೆ. ಈ ಕ್ಯಾಲ್ಕುಲೇಷನೆಲ್ಲ ಮಾಡಬೇಡಿ, ನಾನು ಪಕ್ಕದಲ್ಲಿ ಇರಲಿ ಅಂತ ಹಾಗೆ ಮಾಡಿದೆ, ನೀವು ಮಾತ್ರ ಈ ಕ್ಯಾಲ್ಕುಲೇಷನೆಲ್ಲ ಮಾಡಬಾರ್ದು. ಓಕೆನಾ, ಸರಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.